ಗೈಡಲ್ಲಿ. ಒಂದು ಟೆಸ್ಟ್ ಟ್ಯೂಬು ಈಗ ಸೆಡಿಮೆಂಟ್ ಎಕ್ಸಾಮಿನೇಷನ್ ಮಾಡಿದಾಗ, ಈಗಲೂ ಅವ್ರಿಗೆ ಗೊತ್ತಿಲ್ಲ, ಸೆಡಿಮೆಂಟ್ ಎಕ್ಸಾಮಿನೇಷನ್ ಮಾಡಿದಾಗ ಸೆಡಿಮೆಂಟ್ ಆದಾಗ ಅದು ಗಟ್ಟಿ ಉಳ್ಕೊಳ್ಳುತ್ತೆ. ಅದು ನೀವು ಟೆಸ್ಟ್ ಟ್ಯೂಬ್ ಬಾಟಮಿಗೆ ಇದು ಮಾಡಬೇಕು ಅಂತ ಒಂದು ಪರಕೆ ಕಡ್ಡಿ ಸಾಕು, ಅದಕ್ಕೇನು ಸ್ಟೆರೈಲ್ ಬೇಕಾಗಿಲ್ಲ. ಫಿಸಿಕಲ್ ಎಕ್ಸಾಮು ಅದಕ್ಕೊಂದು ತುದಿ ಜಜ್ಜಬೇಕು. ಆದರೆ ನೀವು ಇಲ್ಲಿ ಇರುತ್ತೆ ಪರಕೆಗೆ ಅಲ್ಲಿರುತ್ತೆ, ಪರಕೆ ಅಲ್ಲಿರುತ್ತೆ, ಯಾವುದೇ ಮೂಲೆಯಲ್ಲಿ ಇರುತ್ತೆ ಪರಕೆ. ಅಲ್ಲಿ ಹೋಗುವಾಗ ಟೆಸ್ಟ್ ಟ್ಯೂಬ್ ಎಷ್ಟು ಉದ್ದ ಇದೆ ಅಂದರೆ ನಿಮಗೆ ಅದು ಹಿಡಿಯ ಇರಬೇಕು. ನೀವು ಏನೋ ಒಂದು ಟೆಸ್ಟ್ ಟ್ಯೂಬಲ್ಲಿ ಪರಕೆ ಕಡ್ಡಿ ಮುರಿದು ತಗೊಂಬಂದ್ರೆ ಟೆಸ್ಟ್ ಟ್ಯೂಬ್ಗಳಿಗೆ ಹಾಕಿದರೆ ಆ ಟೆಸ್ಟ್ ಟ್ಯೂಬ್ಗಿಂತ ಚಿಕ್ಕದಿದ್ರೆ ಇಲ್ಲಂತ ಆಮೇಲೆ ಹಿಂಗೆ ಮಾಡಿ ಅದು ಒಳಗೆ ಹೋಯ್ತು ಅಂತ. ಇದನ್ನು ಶಾಸ್ತ್ರಿಯವ್ರು ನನಗೆ ಹೇಳ್ತಾ ಇದ್ರು ಅವಾಗ. ಪಿ ಜಿಲಿದ್ದಾಗ ಅವ್ರ ಹತ್ರ ಭಾಳ ಕಲಿಬೇಕಂತ ಪ್ರಶ್ನೆ. ನಾನು ಒಬ್ಬನೇ ಪಿ ಸ್ಟೂಡೆಂಟ್, ನಾನೊಬ್ಬರು, ಇನ್ನೊಬ್ಬರು ಇದ್ದರು. ಅವರು ಡಿಪಾರ್ಟ್ಮೆಂಟಿಂದ ಅವರಿಗೆ ರಿಲೀವ್ ಆಗಿಲ್ಲ, ಒಂದು ಟ್ರೈಮಿಸ್ಟರ್ ಕಷ್ಟಪಟ್ಟು ಬಂದು ಮಾಡಿದ್ರು, ಆಮೇಲೆ ಬಿಟ್ಟರು ಅವರು. ಹೇಗಿತ್ತು ಅಂತಂದರೆ ಫುಲ್ ರಿವ್ಯೂ ಆರ್ಟಿಕಲ್, ಎಲ್ಲ ಆರ್ಟಿಕಲ್ ಕೊಡೋರು. ಆವಾಗೆಲ್ಲ ಅಬ್ಸ್ಟ್ರಾಕ್ಟ್ ಎಲ್ಲ ಕೈಯಲ್ಲಿ ಬರೀಬೇಕಾಗಿತ್ತು. ಸೊ ಕೊಟ್ಬಿಟ್ಟು ರಿವ್ಯೂ ಆರ್ಟಿಕಲ್ನೆಲ್ಲ ನಾನು ಜೆರಾಕ್ಸ್ ಮಾಡ್ಕೊಂಡ್ಬಂದು ಲೈಬ್ರರಿಲಿ ಕೂತು, ನಾನು ತಿಮ್ಮಾರೆಡ್ಡಿ ಅವರ ಲೈಬ್ರರಿ ಜಾಸ್ತಿ ಇದ್ದಿದ್ದು. ಈಗ ಈಸ್ ನೋ ಮೋರ್, ನಿಮ್ಗೆ ಗೊತ್ತಿರಬೇಕು. ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತ ಅಂದರೆ MUSC ನಮ್ಮ ಕ್ಲಾಸ್ಮೇಟು. ಸೊ ಪ್ರೊಫೆಸರ್ ಆಗಿ ಪ್ಯಾರಿಸ್ಟಾರ್ ಇದ್ದರು. ಸೊ ಅಲ್ಲಿಗೆ ತಗೊಂಡು ನಾನು ಒಬ್ಬನೇ ವಾಪಸ್ ಹೇಳ್ಬೇಕಾಗಿತ್ತು. ನಾನು ಸುಮ್ಮನೆ ಎಲ್ಲ ಮುಚ್ಚಿಟ್ಬಿಟ್ಟು ಫುಲ್ ಆ ಡಿಸೀಸ್ ಬಗ್ಗೆ, ಅದ್ರ ಬಗ್ಗೆ, ಡಯಾಗ್ನೋಸಿಸ್ ಬಗ್ಗೆ ಹೇಳಬೇಕಾಗಿದೆ. ಶಾಸ್ತ್ರೀಯವರ ಕ್ಲಾಸ್ ಇದು. ಹೀಗಾಗಿ ಸ್ವಲ್ಪ ನಮಗೆ ಒಂದು ಪ್ರಿಪರೇಷನ್ ಮಾಡೋಕ್ಕೆ ಅಗತ್ಯ ಬಂತು. ಕ್ಲಾಸ್ನಲ್ಲಿ ಮೈಕ್ರೋಸ್ಕೋಪಿಂದ ಹಿಡಿದು ನಮ್ಮ ಸ್ಟೂಡೆಂಟ್ ಒಬ್ಬರಿದ್ದು, ನಾನು ಈಗ ಅವನ ಹೆಸರು ಬರ್ತಿದ್ದೀನಿ, ಅದು ಗೋಲ್ಡ್ ಮೆಡಲಿಸ್ಟು. 10-12 ವರ್ಷದ ನಂತರ ವಾಪಸ್ ಯಾವುದೋ ಒಂದು ವರ್ಕ್ಶಾಪಿಗೆ ಬೀದರಿಗೆ ಬಂದರು. ಮೋಸ್ಟ್ಲಿ ಉದ್ದೇಶ ಗೊತ್ತಿರ್ಬೋದು, ನನಗೆ ಈಗ ಹೆಸರು ನೆನಪಿಲ್ಲ, ನಿಮ್ಗಿಂತ ಜೂನಿಯರ್ ಬ್ಯಾಚ್. ಅವ್ರು ಬಂದು ಒಂದು ಸಲ ಒಂದು ಮಾತು ಹೇಳಿದ್ರು, ಸರ್ ನೀವು ಆವಾಗೆಲ್ಲ ಕಲಿಸ್ಕೊಟ್ಟಿದ್ದೀರಾ, ಈಗ ನಾನು 10-12 ವರ್ಷದ ನಂತರ ಬಂದು ಈಗ ಮೈಕ್ರೋಸ್ಕೋಪ್ ನೋಡೋದೇ ದೊಡ್ಡದು, ಇದೇ ನಾನು ನೋಡ್ತಾ ಇರೋದು ಅಂತ ಪ್ರಾಂಪ್ಟ್ ಆಗಿ ಹೇಳೋದು. ಭಾಳ ಜಿನೈನ್ ಪರ್ಸನ್, ನನಗೆ ಇವತ್ತಿಗೆ ನೆನಪಿದೆ. ಯಾಕೆ ಹೇಳೋದು ಅಂತಂದರೆ, ನೀವು ಯಾವುದೇ ಒಂದು ನೀವು ಯೂಸ್ ಮಾಡದೇ ಇದ್ದರೆ, ಅದನ್ನು ಅದ್ರ ಬಗ್ಗೆ ನಾವು ಮಾಡ್ತಾನೆ ಇದ್ದಿದ್ರೆ ಅದು ಇಟ್ ಬಿಕಮ್ಸ್ ಇದಿಶ್ವರ್. ನಮ್ಮ ಅಪ್ಪಣ್ಣದವ್ರು ಹೇಳ್ತಾ ಇದ್ರು, ಯಾವುದೇ ವಸ್ತು ಒಂದು 6 ತಿಂಗಳು ಯೂಸ್ ಮಾಡಿಲ್ಲ ಅಂದರೆ ಅದು ನೀವು ಮನೆಯಲ್ಲಿ ಇಟ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ಅಂತ. ನಮ್ಮ ಅಪ್ಪಣ್ಣದವ್ರು ನಾವು ಒಂದೇ ಬಂದಿದ್ವಿ ಸ್ಟಾಫ್ ಆಗಿ. ಆವಾಗ ಅಪ್ಪಣ್ಣದವ್ರು ಮಾತು ಹೇಳ್ತಾ ಇದ್ರು, 6 ತಿಂಗಳು ನೀವು ಯೂಸ್ ಮಾಡಿಲ್ಲ ಅಂದರೆ ಅದು ನಿಮಗೆ ಅದು ಬೇಕಾಗಿಲ್ಲ ಅಂತ ಅನಿಸುತ್ತೆ, ಅದನ್ನು ನೀವು ಡಿಸ್ಪೋಸ್ ಮಾಡೋದು ಒಳ್ಳೆಯದು. ಇದು ಅಪ್ಪಣ್ಣನವರ ಇದು. ಹಾಗಾಗಿ ತುಂಬ ಒಬ್ಬೊಬ್ಬರದ್ದು ಒಂದೊಂದು ವ್ಯಕ್ತಿ ಇದಿರುತ್ತೆ. ಸೊ ಆವಾಗ ನಮಗೆ ಒಂದು ಅವ್ರು ಹೇಳಿದ್ರು, ನಾನು 10 ವರ್ಷದ ನಂತರ ನೀವು ಮೈಕ್ರೋಸ್ಕೋಪ್ ನೋಡ್ತೀನಿ. ಅದೀಗ ಹುಡುಗಿ ಹೇಳ್ತೀನಿ ನಾನು ಎಕ್ಸಾಂಪಲ್. Not looking into the microscope, after some time, if you are not using it, looking at the microscope is becomes big thing. ಸೊ ಇದು ನೀವು ಟಚ್ಚಲ್ಲಿ ಇಟ್ಕೊಂಡಿದ್ರೆ ಯಾವುದೇ ಒಂದು ಇದಾಗಲಿ ಸ್ಕಿಲ್ ಆಗಲಿ ಹೋಗ್ಬಿಡುತ್ತೆ, ಕಲ್ತ್ಕೋಬೋದು. ಯಾಕಂದರೆ ಸೈಕಲ್ ಒಂದ್ಸಲ ಕೊಟ್ಟಿದ್ರೆ ಮತ್ತೊಂದು ಒಂದು 10 ವರ್ಷದ ನಂತರ ಹೊಡಿಬೋದು. ಆ ಸ್ಕಿಲ್ ಡೆವಲಪ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಸ್ಕಿಲ್ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟು, ಮತ್ತು ರೆಕಾರ್ಡ್ ಕೀಪಿಂಗ್. ಸೊ ಈ ರೀತಿ ಎಲ್ಲ ಯಾಕೆ ವೃತ್ತಿ ಜೀವನಕ್ಕೆ ವೃತ್ತಿಗೆ ನಾನು ಇಷ್ಟಪಟ್ಟಿಲ್ಲ ಅಂದರೆ, ನಾನು ನಿಜವಾಗಿ ಹೇಳ್ತೀನಿ, ನಾನು ಎಲ್ಲ ಇಷ್ಟಪಟ್ಟಿದ್ದೀನಿ. ಯಾಕೆ ವೃದ್ಧಾಪಕ ವೃತ್ತಿಗೆ ನನಗೆ ಇಷ್ಟ ಆಗಿಲ್ಲ. ಅದು ಒಂದು ಸರ್ಕಮ್ಸ್ಟಾನ್ಸಸ್ ಆಗಿತ್ತು, ಕಾಂಪಿಟೇಷನ್ ಆವಾಗಲೇ ಸ್ಟಾರ್ಟ್ ಆಗಿತ್ತು. ನಾನು ವೆಟರ್ನರಿ ಆಫೀಸರ್ ಆಗಿದ್ದು ಹೋಗ್ತೀನಿ ಅಂತ ಕೊಟ್ಟಿದ್ದೆ. ಸೊ KMF ಇದ್ದೆ, ಏನೋ ಸ್ವಲ್ಪ ಕಷ್ಟ, ಅಷ್ಟು ನನಗೆ ಸರಿ ಬಂದಿಲ್ಲ. 2 ಕಡೆ ಇದ್ದೆ, ಹಾಸನದಲ್ಲಿದ್ದೆ, ಮಂಗಳೂರಲ್ಲಿದ್ದೆ. ಸೊ ಒಂದು 5 ಡೇ ರಿಸೈನ್ ಮಾಡಿ MUSC ಮಾಡಿ ವಾಪಸ್ ಹೋದೆ. ಡಾಕ್ಟರ್ ಶಾಸ್ತ್ರಿ ಅವ್ರು ಕೇಳಿದ್ರು, ಒಂದೇ ಮಾತು ಕೇಳಿದ್ರು ನನಗೆ, ಯಾವ ಕಾಲೇಜಿಂದ ಬಂದಿದೆಯಾ ಅಂತಂದು. ನಮ್ಮ HOD MT ದೇವರು ಹೇಳಿದ್ರು, ಶಾಸ್ತ್ರಿಯನ್ನು ಭೇಟಿ ಮಾಡಿ ಅಂತ, ಕೋರ್ಸ್ ಕೊಡಬೇಕಂತ. ಹೋದೆ, ಹೆಸರು ಹೇಳಿದೆ, ಸರ್ ನಿಮ್ದು ಕೋರ್ಸ್ ಇದೆ ಸರ್, ನಾನು ಟೈಮ್ ಟೇಬಲ್ ಫಿಟ್ ಮಾಡಬೇಕು ಅಂತ. ಯಾವ ಕಾಲೇಜಿಂದ ಓದಿದೆಯಾ ಅಂತ. ಇದೇ ಕಾಲೇಜಲ್ಲಿ. ಅವ್ರಿಗೆ ನಿಂತಿರೋದಿಲ್ಲ, ಸಹಜ ಅದು. ಯಾವಾಗ ಗ್ರಾಜ್ಯುಯೇಟ್ ಆಗಿದೆ? 2 ವರ್ಷ ಆಗಿದೆ ಸರ್ ಅಂದೆ. ಏನು ಮಾಡ್ತಿದ್ದೆ ವರ್ಷದೊಳಗೆ? ಸರ್ KMF ಇದ್ದೆ. ನೆಕ್ಸ್ಟ್ ಕ್ವಶನ್, ಪರ್ಮನೆಂಟಾ ಟೆಂಪ್ರರಿ? ನಾನು ಟೆಂಪ್ರರಿಯಲ್ಲಿದ್ದೆ. ಅವರೇ ಬಿಟ್ರ ನೀವು ಅವ್ರು ಬಿಡಿಸಿದ್ರ ನೀವು ಬಿಟ್ರ? ಶಾಸ್ತ್ರೀಯ ಕ್ವಶನ್ ಹೀಗೆ ಇರ್ತಿತ್ತು, ಮೋಸ್ಟ್ಲಿ ಕೇಳಿರ್ಬೇಕು. ನೀವು ಬಿಟ್ರ ಅವ್ರು ಬಿಡಿಸಿದ್ರ ಅಂತ. KMF ಇಲ್ಲ,
ಎಲ್ಲ ಸೆಂಟೆನ್ಸ್ ಮಾತಾಡ್ತಿದ್ರು ಅದರಲ್ಲಿ ಎಲ್ಲರೂ ನಿಮಗೆ ನಿಮ್ಮ ಅಪ್ಪ ಅಮ್ಮ ಓದಿಸಿ ನಿಮ್ಮ ಸ್ವಂತ ಕಾಲಲ್ಲಿ ನಿಂತ್ಕೊಳ್ಳಿಕ್ಕೆ ನಿಮ್ಮ ಊಟಕ್ಕೆ 2 ಹೊತ್ತಿಗೆ ಊಟಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಆ ದಾರಿ ನೀವು ಇದ್ರಿ, ಅದನ್ನು ಬಿಟ್ಟು MSc ಮಾಡ್ತೀನಿ ಅಂತ ಬಂದಿದ್ದೀರಾ ನೀವೀಗ. ಸೊ ದಟ್ ಶುಡ್ ನಾಟ್ ಬಿ ಕಾಂಪ್ರಮೈಸ್ ಇನ್ ದಿ ಸ್ಟಡೀಸ್. ವಿತ್ ಯುವರ್ ಇಂಟ್ರೆಸ್ಟ್ ಯು ಆರ್ ಗೋಯಿಂಗ್ MSc. 3 ಸೆಂಟೆನ್ಸ್ ಹೇಳಿದ್ದು. ಆ ಮಾತನ್ನ ನನಗೆ ಗೈಡ್ ಆಗಿಬಿಟ್ರು. ಆಮೇಲೆ ರಿಟರ್ನ್ ಆಗಿ ಬರೆದು ನನಗೆ ಎಕ್ಸ್ಟರ್ನಲ್ ಎಕ್ಸಾಮ್ ಆಗಿ ಕರೆದಿದ್ರು. ತುಂಬ ಕಾನ್ಸೆಪ್ಟ್ ಇತ್ತು ಅವ್ರ ರಿಸರ್ಚ್ ಕಾನ್ಸೆಪ್ಟ್ ಆಗಿ. ದ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಈಸ್ ನೋ ಮೋರ್. ಆದರೆ ಅದೇ ರೀತಿ ನಾನು ತುಂಬ ಒಳ್ಳೆ ಕ್ಯಾಲಿಬರ್ ಟೀಚರ್ಸ್ ನೋಡಿ. ನಮ್ಮ ಕಾಲದಲ್ಲಿ 16 ಜನ ಟೀಚರ್ಸ್ ಇದ್ದರು ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ. ಬರೀ ಒಂದು ಟೇಬಲ್ಗೆ ಒಬ್ಬರು ಟೀಚರ್ ಇದ್ದರು. ಮದರ್ ಸಹ 4 ಜನಗಳಿಗೆ ಯಾವತ್ತು. ಆದರೆ ಕೆಲವು ಟೀಚರ್ಸ್ ಕ್ಯಾಲಿಬರ್ ನೋಡ್ಬಿಟ್ಟು ಅಯ್ಯೋ ಅಷ್ಟೆಲ್ಲ ನನಗೆ ಆಗಲ್ಲ ಅಂತ ನನಗೆ ಆಗಿತ್ತು. ಆಮೇಲೆ ಸ್ವಲ್ಪ ಈಸಿಗೆ ಒಂದು ಟೀಚರ್ ನೋಡಿದ್ದೆ. ಸೊ ಕೊನೆಗೆ ನಾನು ಒಂದು ಕನ್ಫ್ಯೂಷನ್ಗೆ ಬಂದಿದ್ದೆ, ನನಗೆ ಟೀಚಿಂಗ್ ಆಗಲ್ಲ ಅಂತ. ಸೊ ಫೈನಲಿ ಡೆಸ್ಟಿನಿ ಇಟ್ ಹ್ಯಾಸ್ ಬೀನ್ ಟೀಚಿಂಗ್ ಹಿಯರ್. ಸೊ ಎಷ್ಟು ಮಟ್ಟಿಗೆ ಅಧ್ಯಾಪಕರ ವೃತ್ತಿಗೆ ನಾನು ಜಸ್ಟಿಸ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಬರಲ್ಲ, ಮಾಡಿಲ್ಲ ಅಂತ ಖಂಡಿತ ಹೇಳ್ತೀನಿ. ಯಾಕಂದರೆ ನಮ್ಮ ಡಾಕ್ಯುಮೆಂಟ್ಸ್ ನಮ್ಗೆ ಗೊತ್ತಿರಬೇಕು. ಪಾಸಿಟಿವ್ ಥಿಂಗ್ಸ್ ಗೊತ್ತಿಲ್ಲದಿದ್ದರೆ ಪರವಾಗಿಲ್ಲ, ಬೇರೆಯವ್ರು ಹೇಳ್ತಾರೆ. ಸೊ ನೆಗೆಟಿವ್ ಥಿಂಗ್ಸ್ ನಮ್ಗೆ ಗೊತ್ತಿರಬೇಕು, ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಯೋಚನೆ ಮಾಡಬೇಕು. ನನಗೆ ಬೇರೆ ಬೇರೆ ಕಡೆ ನಾನು ಮೋಸ್ಟ್ಲಿ ಭಾಳ ಎಂಜಾಯ್ಡ್ ಅಂತಂದರೆ ವೆಟರ್ನರಿ ಕಾಲೇಜ್ ಬೀದರ್. ಅಲ್ಲಿ ನಮ್ಮ ಅಧ್ಯಾಪಕರು ನಾವು ಸರ್ ಎಲ್ಲ ಎಷ್ಟೋ ಎಂಥೂಸಿಯಾಸಮ್ ಆಗಿ ಅಷ್ಟೇ ಒಂದು ಹಾರ್ಮೋನಿಯಾಗಿ ನಮಗಿತ್ತು. ವಿತ್ ಟೀಚಿಂಗ್ ನಾನ್ ಟೀಚಿಂಗ್ ಎಲ್ಲ ಕೂಡ ಇವತ್ತಿಗೂ ಅವ್ರು ಯಾರು ನೆನೆಸ್ಕೊಳ್ತಾರೆ ಇಲ್ಲ. ಬಟ್ ಅಷ್ಟು ನಮಗೆ ಒಂದು ಎಂಥೂಸಿಯಾಸಮ್ ಇತ್ತು. ಅದೇ ರೀತಿ ನನಗೆ ಟ್ರಾನ್ಸ್ಫರ್ ಆಗಿ IW ಅಲ್ಲಿ ಇದ್ದಾಗ ಅದೊಂಥರ ಬೇರೆ ಜೀವನ, ಕಾಡು ಜೀವನ ಇದ್ದಂಗೆ ಇತ್ತು. ಎಲ್ಲರನ್ನೂ ಜೀಪಲ್ಲಿ ಹಾಗೆ ಕರ್ಕೊಂಡ್ಬರ್ತಿದ್ದೆ. ಸ್ಟಾಫ್ ಇರೋದು 5 ಜನ, ಒಂದೇ ಸ್ಟಾಫ್. ಡೈರೆಕ್ಟ್ರಿ ಯಾವುದು ಇಲ್ಲ, ಯಾವ್ದು ಬರಕ್ಕೆ ಮತ್ತೆ ಜಾಗ ಇಲ್ಲ, ಮತ್ತೆ ಇದಿಲ್ಲ, ಮೋಡಿಲ್ಲ. ಎಲ್ಲರನ್ನ ಹಾಕೊಂಡು ಬರ್ತಿದ್ದೆ. 9 ಗಂಟೆಗೆ 9:30 ಬರ್ತಿದ್ವಿ, 5 ಗಂಟೆ ಹೋಗ್ತಿದ್ವಿ. ಒಂದ್ಸಲ ರೈತರಿಗೆ ಫಸ್ಟಿಗೆ ನಾನು ಟ್ರೈನಿಂಗ್ ಮಾಡಿದೆ. ಫಸ್ಟ್ ಟೈಮ್ ಸುತ್ತಮುತ್ತವರಿಗೆ ಮಿಟಿಗೇಷನ್ ಟೆಕ್ನಿಕ್ ಫಾರ್ ದಿಸ್ ಅಗ್ರಿಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಫ್ರಮ್ ದಿ ವೈಲ್ಡ್ ಅನಿಮಲ್ಸ್ ಅಂತ. ರೈತರಿಗೆ ಬೆಳೆಹಾನಿ ಮತ್ತು ಅದರ ತಡೆಗಟ್ಟುವ ಉಪಾಯ ಫಸ್ಟ್ ಟೈಮ್ ರೈತರಿಗೆ ಮಾಡಿದೆ. ರೈತರಿಗೆ ಒಂದೇ ಸೆಟ್ ಪ್ರೋಗ್ರಾಮು ಮಧ್ಯಾಹ್ನ 4 ಗಂಟೆಗೆ ಎಲ್ಲ ಬಿಟ್ಟಿದ್ದೆ. ಒಳ್ಳೆಯದು. ಅಲ್ಲಿನ ಒಳ್ಳೆ ಅಸಿಸ್ಟೆಂಟ್ ಡೈರೆಕ್ಟರು, ಎಲಿಫೆಂಟ್ ಇರೋರು, ಎಕ್ಸ್ಪರ್ಟ್ ಅವ್ರನ್ನೆಲ್ಲ ಕಳಿಸಿದ್ದೆ, ಎಲ್ಲ ಪಾಠ ಮಾಡಿದ್ದೆ. ಖುಷಿ. ಎಲಿಫೆಂಟ್ ಇವತ್ತಿಗೂ ಮೆನಾಸ್ ಜಾಸ್ತಿ ಇದೆ. ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ಇಲ್ಲಿ ಯಾವುದೋ CBI ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ತಿಳ್ಕೊಂಡಿದ್ವಿ. ಯಾರೋ 9 ಗಂಟೆಗೆ ಬರ್ತಾರೆ, 5 ಗಂಟೆಗೆ ಹೋಗ್ತಾರೆ. ಯಾರು ಏನು ಗೊತ್ತಾಗಲ್ಲ. 90 ಎಕರೆ ಜಾಗ, ಒಂದು ಮಧ್ಯೆ ಬಿಲ್ಡಿಂಗು, ತುಂಬ ಲೊಕೇಶನ್ ಚೆನ್ನಾಗಿದೆ. ಆ ಕಡೆ ಹೋದ್ರೆ ಡೈರೆಕ್ಟು IW ಅಲ್ಲಿ ಹೋಗಿ ಇದೇನೋ CBI ಯಾವುದೋ ಒಂದು ನಿಗೂಢ ಒಂದು ಇದಿರುತ್ತಲ್ಲ, ಆ ಥರದ್ದು ಒಂದು ಇದೆ, ಯಾರಿಗೂ ಬಿಡೋದಿಲ್ಲ ಅಂತ ತಿಳ್ಕೊಂಡಿದ್ವಿ. ಸೊ ಹೀಗಾಗಿ ಅವಾಗ ಅವ್ರು ಖುಷಿ ಪಟ್ಟರು, ವೈಲ್ಡ್ ಇನ್ಸ್ಟಿಟ್ಯೂಟು ನಮಗೂ ಟ್ರೈನಿಂಗ್ ಮಾಡಿದೆ ಅಂತ. ಆಮೇಲೆ ಸಬ್ಸಿಕ್ವೆಂಟಾಗಿ ಟ್ರೈನಿಂಗ್ ಮಾಡಿದ್ವಿ. ಸೊ ಈ ರೀತಿ ಸಣ್ಣದೇ ಒಂದು ಚೇಂಜಸ್ ತರಕ್ಕೆ ಸಾಧ್ಯ ಮಟ್ಟಿಗೆ ಮಾಡ್ಬೋದು ಅಂತ ಹೇಳ್ತಾ ನಾನು ಹೆಚ್ಚಿಗೆ ಮಾತು ತಗೊಳ್ಳಲ್ಲ. ಟೈಮ್ ಆಗಿದೆ. ವಿದ್ಯಾರ್ಥಿಗಳಿಗೆ ಕ್ಲಾಸ್ ರೂಮಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಟೀಚರ್ಸಿಗೆ ಯಾಕೆ ಅಂತಂದರೆ ವಿದ್ಯಾರ್ಥಿಗಳು ನಾವು ಏನು ಹೇಳಬೇಕು ಅಂತ ಅಲ್ಲೇ ಅದಕ್ಕೆ ಲಿಂಕ್ ಮಾಡಿ ಹೇಳಬೇಕು. ಟೀಚಿಂಗಲ್ಲಿ ನಮಗೆ ಮೆಡಿಸಿನ್ ಅಲ್ಲಿ ಸ್ವಲ್ಪ ಈಸಿ. ಯಾಕಂದರೆ ಡಿಸೀಸ್ ಇನ್ ಎನಿಮಲ್ಸ್ ಆ್ಯಂಡ್ ಡಿಸೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅದು ಎಕ್ಸಾಂಪಲ್ಸ್ ಕೊಟ್ಟು ಹೋದಾಗ ನಮಗೂ ಈಸಿ ಆಗುತ್ತೆ. ಯಾಕಂದರೆ ನಾವು ಫೀಲಿಂಗ್ ಡಿಸೀಸ್ ಅವು ಏನು ಫೀಲ್ ಮಾಡ್ತಿದ್ದೇವೆ ಅಂತ ಹೇಳಕ್ಕೆ ಬರಲ್ಲ. ಇಟ್ ಇಸ್ ಸಬ್ಜೆಕ್ಟಿವ್ ಅನಾಲಿಸಿಸ್. ನಾವು ಹೇಳಬೇಕು. ರೈತರಿಗೆ ಎಷ್ಟು ಹೇಳಿದ್ರು ಕೂಡ ಅವನು 3ನೇ ವ್ಯಕ್ತಿ ಆಗ್ತಾನೆ, ಮಧ್ಯದ ವ್ಯಕ್ತಿ ಬೇರೆ ಆಗ್ತಾನೆ. ಸೊ ಹಾಗಾಗಿ ಅವನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಅಂದರೆ ನಾವು ಹಿಂಗೆ ಅರ್ಥ ಆಗಬೇಕು, ನೋವು ಏನು ಅಂತ ಗೊತ್ತಾಗಬೇಕು ಅಂತ ತುಂಬ ಡಿಸೀಸ್ಗಳು, ಹ್ಯೂಮನ್ ಡಿಸೀಸ್ಗಳ ಬಗ್ಗೆ ಹೇಳ್ಕೊಂತ ಹೇಳಿದ್ದೀನಿ. ಸೊ ಯು ಟೇಕ್ ಕೇರ್. ನಮ್ಮ ವಿದ್ಯಾರ್ಥಿಗಳಿಗೆ ಹೇಳೋದು. ಸೊ ಮತ್ತೆ ಈ ಪೋಸ್ಟ್ ಬಂದಿದ್ದೀನಿ. 2 ವರ್ಷ ನನಗೇನು 1 ವರ್ಷ ಏನು ಕಷ್ಟ ಇಷ್ಟ ಇದ್ದಿದ್ದು ನನಗೆ ಅದನ್ನು ಹೊರೆ ಹಾಕ್ತಿತ್ತು. ಹೊರೆ ನನಗೆ ಭಾಳ ಈಸಿ ಮಾಡೋದು ನನ್ನ ಸಹೋದರಿಗಳು. ತುಂಬ ನಾನು ಹೇಳಿಲ್ಲ, ಒಂದು
ಮುಗಿಸುವಂಗಾಯಿತು ನಿಮ್ಮೆಲ್ಲ ಸಹಕಾರದಿಂದ. ತುಂಬ ಬೇರೆ ಬೇರೆ ರೀತಿಯ ಚಾಲೆಂಜಸ್ ಇದೆ, ಇವತ್ತಿಗೂ ಕೂಡ ಇದೆ. ನಾನು ಹೇಳಿದಾಗ ಮೊನ್ನೆ ವಿದಾಯ ಭಾಷಣದಲ್ಲಿ ನಮ್ಮ ಡೀನ್ ಅವರನ್ನ ವೆಲ್ಕಮ್ ಮಾಡುವಾಗ ಹೇಳಿದೆ, ಈ ಕಾಲೇಜಿಗೆ ಓದಿ 30% to 40% ಇದೆ ಇವಾಗ. ಈಗಲೂ ಕೂಡ ಯಾವುದೇ ವಿಷಯದಲ್ಲಿ ತಗೊಂಡು ಕೂಡ 40% ಇದೆ. ರಿಸೋರ್ಸ್ ಆಗಲಿ ಅಥವಾ ಮ್ಯಾನ್ ಪವರ್ ಆಗಲಿ, ಸೊ ಅದು ಇನ್ಕ್ರೀಸ್ ಆಗಬೇಕು. ನಾವು ಎಷ್ಟೇ ನಾವು ಮುತುವರ್ಜಿ ಕೆಲಸ ಮಾಡಿದ್ರು ಕೂಡ ನಮಗೆ ಎಷ್ಟು ಮ್ಯಾನ್ ಪವರ್ ಬೇಕು, ಫೆಸಿಲಿಟೀಸ್ ಬೇಕು, ಅದು ಇದ್ರೆ ಮಾತ್ರ ಬೆಳವಣಿಗೆ ಆಗೋ ಸಾಧ್ಯ. ಈ ರೀತಿ ಕಾಲೇಜು ಮುಂದೆ ಕೂಡ, ಯಾಕಂದರೆ ಸ್ಟೂಡೆಂಟ್ಸ್ ಸ್ಟ್ರೆಂತ್ ಜಾಸ್ತಿ ಆಗಿದೆ. ನನಗೊಬ್ಬರು ಮಿನಿಸ್ಟ್ರು ಫೋನ್ ಮಾಡಿದ್ರು, ಒಂದೇ ತಿಂಗಳಲ್ಲಿ ನಾನು ಒಂದು ವಾರದಲ್ಲಿ ಚಾರ್ಜ್ ತಗೊಂಡು, ಯಾಕೆ ಈ ಹುಡುಗರೆಲ್ಲ ಹೊರಗಡೆ ಇದ್ದಾರೆ, ಒಂದು ಹುಡುಗನಿಗೆ ಬ್ಯಾಚರ್ ಹೊರಗಡೆ ಇದ್ದಾರೆ, ನಾನು ಕೊಡ್ತೀನಿ. ಬಟ್ ಈಗ ಅನಾನುಕೂಲ ಇದೆ. ಒಂದು ತಿಂಗಳ ನಂತರ ನನಗೆ ಆ ಬೇರೆ ಬ್ಯಾಚ್ ಹೋಗುತ್ತೆ, ಇಂಟರ್ನ್ಶಿಪ್ಗೆ ಹೋಗುತ್ತೆ, ಅವಾಗ ಅಕಾಮಡೇಟ್ ಮಾಡೋಕ್ಕಾಗತ್ತೆ. ಸೊ ಅವ್ರಿಗೆ ನಾನು ತಿಳಿ ಹೇಳಿದಂತ ಅವ್ರಿಗೆ ಅರ್ಥ ಆಯ್ತು ಈ ಸಿಚುವೇಶನ್ ಏನಿದೆ ಅಂತ. ಸೊ ಹಾಗಾಗಿ ಮುಂದೆ ಕೂಡ ಈ ರೀತಿ ಎಲ್ಲ ನಮ್ಮ ಏನು ಕಾಲೇಜಿನ ಬೆಳವಣಿಗೆಗೆ ಏನು ಬೇಕು, ಪೂರಕಗಳು ಬೇಕು, ಅದು ಕೂಡ ಒಳ್ಳೆಯದಾಗಲಿ. ಮತ್ತು ನನಗೆ ತುಂಬ ಹೊರೆ ಮಾಡೋದು ಇವತ್ತು ಭಾರ. ಅದು ನಾವು ಮನಸ್ಸಿಗೆ ಭಾರ ಆಗಬಾರ್ದು. ಆದರೂ ಕೂಡ ನನ್ನ ಮೇಲೆ ಬಹಳ ಗೌರವ ಬಿಟ್ಟು ನನಗೆ ಸನ್ಮಾನ ಮಾಡಿದ್ದಕ್ಕೆ ನನ್ನ ಡೀನ್ ಅವರಿಗೆ ಮತ್ತೆ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಅವರಿಗೆ ತುಂಬ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.